ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಕೇಂದ್ರದಿಂದ ಮಲತಾಯಿ ಧೋರಣೆ, ಏಮ್ಸ್ ಮಂಜೂರಾತಿಗೂ ಅಡ್ಡಿ, ಎನ್ಎಸ್ ಬೋಸರಾಜ್. ರಾಜ್ಯ ಕಾಂಗ್ರೆಸ್ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ, ಶಿಕ್ಷಣದಿಂದ ಮಾತ್ರ ಸಮಾನತೆ ಸಾಧ್ಯ. ಎ ವಸಂತ್ ಕುಮಾರ್. ಏಪ್ರಿಲ್ 6ರಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಗಣತಿ, ಮೂಲ ಜಾತಿ ನಮೂದಿಸಲು ಎಂ ವಸಂತ್ ಮನವಿ. ಏಪ್ರಿಲ್ 6ರಂದು ಬಜರಂಗಿ ಯುವ ಸೇನೆಯಿಂದ ಶ್ರೀರಾಮನವಮಿ ಅಂಗವಾಗಿ ಶೋಭಾಯಾತ್ರೆ, ರಾಮು ನಾಯಕ್. ರಸ್ತೆ ಅತಿಕ್ರಮಣ, ಅಂಗಡಿಗಳನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸಮಾಜ ಕಲ್ಯಾಣ ಇಲಾಖೆ ಸಂಯೋಗದಲ್ಲಿ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ನಗರದಲ್ಲಿ ಇಂದು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ರೈಲ್ವೆ ನಿಲ್ದಾಣ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಮುಖಂಡರಾದ ಮೊಹಮ್ಮದ್ ಶಾಲಂ, ಜಯಣ್ಣ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ರವೀಂದ್ರ ಜಲದಾರ್, ಜಿ ಶಿವಮೂರ್ತಿ, ಬಿ ರಮೇಶ್, ನರಸಿಂಹಲು ಮಾಡಗಿರಿ, ಭೀಮಣ್ಣ ಮಂಚಾಲ, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಂ ಪಾಷಾ, ಅಮರೇಗೌಡ ಹಂಚಿನಾಳ್, ಜೆಎಂ ಮೌನೇಶ್, ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ತಮ್ಮಣ್ಣ ವಕೀಲ್, ಮಾರುತಿ ಚಿಕ್ಕಸುಗೂರ್,
ಕುಮಾರಸ್ವಾಮಿ, ಪರಶುರಾಮ, ಗಂಗಾಧರ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಎಂ ಈರಣ್ಣ, ಎಂ ವಸಂತಕುಮಾರ್, ಉರುಕುಂದಮ್ಮ, ನರಸಿಂಗಮ್ಮ, ವಿಶ್ವನಾಥ್ ಕಟ್ಟಿಮನಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಅಂಗವಾಗಿ ಅಂಬೇಡ್ಕರ್ ಸೇನೆ ಮುಖಂಡರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ, ತಮ್ಮಣ್ಣ ವಕೀಲ್, ಮಾರುತಿ ಚಿಕ್ಕಸೂಗೂರ್, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಕುಮಾರಸ್ವಾಮಿ, ಪರಶುರಾಮ್, ಬಾಬು ಮಂಗಳವಾರ ಪೇಟೆ, ಗಂಗಾಧರ್ ಸೇರಿದಂತೆ ಅನೇಕರು ಇದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಆರಂಭವಾದ ಭಾವಚಿತ್ರದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ವೇದಿಕೆ ಕಾರ್ಯಕ್ರಮ ನಡೆಯುವ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡುವ ಕುರಿತು ರಾಜ್ಯ ಸರ್ಕಾರದಿಂದ ಸರಿಯಾದ ಪ್ರಸ್ತಾವನೆ ಬಂದಿಲ್ಲ ಎಂಬ ಬಿಜೆಪಿ ನಾಯಕರ ನಾಲಿಗೆ ಸರಿಯಿಲ್ಲ. ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸುವ ತೀರ್ಮಾನವನ್ನು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿಲ್ಲ ಎಂದು ಹೇಳುವ ಬಿಜೆಪಿ ನಾಯಕರು ನಾಳೆಯೇ ಸಚಿವ ಸಂಪುಟ ಸಭೆಯಲ್ಲಿ ಪಾಸ್ ಮಾಡಿಸಿಕೊಡುತ್ತೇವೆ, ತಾಕತ್ತಿದ್ದರೆ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸುತ್ತಾರಾ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಪ್ರಶ್ನಿಸಿದರು. ಅವರಿಂದು ನಗರದ ತಮ್ಮ ನಿವಾಸದಲ್ಲಿ ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ, ಬಿಜೆಪಿ ನಾಯಕರ ನೀತಿ ಏನೆಂದು ಮೊದಲಿನಿಂದಲೂ ನೋಡುತ್ತಾ ಬಂದಿದ್ದೇವೆ. ಅನೇಕ ಬಾರಿ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಇದೀಗ ಏಮ್ಸ್ ವಿಚಾರದಲ್ಲೂ ಅದೇ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದರು. 2021ರಲ್ಲಿ ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹರ್ಷವರ್ಧನ್ ಅವರು 2022ರ ವೇಳೆಗೆ ರಾಯಚೂರಿಗೆ ಏಮ್ಸ್ ನೀಡಲಾಗುತ್ತದೆ ಎಂಬ ಮಾತುಗಳನ್ನಾಡಿದ್ದರು. ನಂತರ ಮುನ್ಸುಖ್ ಮಾಂಡವೀಯ ಅವರನ್ನು ನಿಯೋಗ ಭೇಟಿಯಾದಾಗಲೂ ಇದೇ ಭರವಸೆಯನ್ನು ನೀಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಭೇಟಿಯಾದಾಗಲೂ ರಾಯಚೂರಿಗೆ ಏಮ್ಸ್ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಇದೀಗ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಸಂಸತ್ತಿನಲ್ಲಿ ಉತ್ತರ ನೀಡಿರುವುದು ಅತ್ಯಂತ ಖಂಡನೀಯ ಎಂದರು. ಈ ಏಮ್ಸ್ ವಿಷಯದಲ್ಲಿ ಇಲ್ಲಿ ಪಕ್ಷರಹಿತವಾಗಿ ರಾಯಚೂರಿನಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಿಂದ ಇರುವಂಥ ಲೋಕಸಭಾ ಸದಸ್ಯರಿರ್ಬೋದು, ರಾಜ್ಯಸಭಾ ಸದಸ್ಯರಿರ್ಬೋದು, ಇರತಕ್ಕಂಥ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಇನ್ಕ್ಲೂಡಿಂಗ್ ರಾಜ್ಯ ಸರ್ಕಾರ ಎಲ್ಲರೂ ಸಹಿತ ರಾಯಚೂರಿಗೆ ಏಮ್ಸ್ ಕೊಡಬೇಕಂತ ಒಂದು ವಾದಕ್ಕೆ ಯಾವುದೇ ಎರಡನೇ ಮಾತಿಲ್ಲ. ರಾಜ್ಯ ಸರ್ಕಾರದಿಂದ ಮಾಡುವಂಥ ಎಲ್ಲ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ಟು ಮಾಡಿದ್ದಾರೆ. 4 ಪತ್ರಗಳನ್ನು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ನಾವು ಜಂತರ ಮಂತರಲ್ಲಿ ನಡೆಯತಕ್ಕಂಥ ಪ್ರೊಟೆಸ್ಟ್ನಲ್ಲಿ 4 ವಿಷಯಗಳಲ್ಲಿ ನಮ್ಮ ಏಮ್ಸ್ ಸಹಿತ ಒಂದು ಉದ್ದೇಶ ಇತ್ತು. ಆದ ನಂತರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏಮ್ಸ್ ವಿಷಯ ಪ್ರಸ್ತಾವನೆ ಮಾಡಿದರು. ಅದಲ್ಲದೆ ಅವರ ನಡ್ಡಾ ಅವ್ರಿಗೆ ಸಹಿತ ಭೇಟಿಯಾಗಿ ಅವ್ರಿಗೆ ಸಹಿತ ನಮ್ಮ ರೆಪ್ರೆಸೆಂಟೇಷನ್ ಕೊಡಲಾಗಿದೆ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು. ನಾನು ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು 2 ಬಾರಿಗೆ ನಮ್ಮ ಶಾಸಕರು MP ಗಳು ಕರ್ಕೊಂಡೋಗಿ ನಾವು ಹಿಂದಿನ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ವಿ. ಅವರು ಪಾಸಿಟಿವ್ ಆಗಿ ಮಾತಾಡಿದರು. ನಾವು ಈಗಾಗಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅದು ಸರಿ ಹೋದ್ಕೊಳ್ಳೆ ನಾವು ರಾಯಚೂರು ಕರ್ನಾಟಕ ಕೇರಳಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ಮಾತನ್ನು ಹೇಳಿದರು. ಸೊ ಆದರೆ ಇದು ಮುಂದೆ ಬರೋದು ಎಲ್ಲರೂ ಒತ್ತಡ ಜಾಸ್ತಿ ಆದ ನಂತರ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟು ಇಲ್ಲಿ ಏಮ್ಸ್ಗೆ ಅನುಮೋದನೆ ಕೊಡೋದು ಬಿಟ್ಟು ಶ್ರೀಮಾನ್ ನಡ್ಡಾ ಅವರ BJP ಅಧ್ಯಕ್ಷರಾಗಿರ್ತಕ್ಕಂಥ ನ್ಯಾಷನಲ್ ಪಾರ್ಟಿ
ಮತ್ತು ಸಂಬಂಧಪಟ್ಟಿದ್ದ ಸಚಿವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸದಲ್ಲಿ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಅದರಲ್ಲಿ ನೀವು ಏಮ್ಸ್ ವಿಷಯ ಪ್ರಸ್ತಾವ ಮಾಡದೆ ನೀವು ಬರೆದಿರ್ತಕ್ಕಂಥ ಪತ್ರಗಳು ಬಂದಿದೆ. ನಾವು ಯಾವುದೇ ಏನದು ಹೆಲ್ತ್ ಮಿಷನ್ ಇದರಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ನಿಮಗೆ ಹಣ ಕೊಡ್ತಾಯಿದ್ವಿ, ಅದನ್ನು ನೀವು ಉಪಯೋಗ ಮಾಡಿಕೊಂಡು ಅಲ್ಲೇ ಆರೋಗ್ಯ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ರಾಯಚೂರು ಭಾಗದಲ್ಲಿ ಅಂತ ಬರೆದು ಆ ಏಮ್ಸ್ ವಿಷಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಲಾಗುವ ಯೋಜನೆಗಳಲ್ಲಿ 60-40ರ ಪ್ರಮಾಣದಲ್ಲಿ ಅನುದಾನ ನೀಡುವುದಾಗಿ ಹೇಳಿ ನೀಡುತ್ತಿಲ್ಲ. ಸಣ್ಣ ನೀರಾವರಿ ಇಲಾಖೆಯಲ್ಲಿ PMKSY ಹಾಗೂ RRR ಯೋಜನೆಯಡಿ 3,072 ಕೋಟಿ ಅನುದಾನ ನೀಡಬೇಕಿತ್ತು. ಆದರೆ ಈವರೆಗೂ ಅನುದಾನ ನೀಡಿಲ್ಲ. ಇದಲ್ಲದೆ ನಬಾರ್ಡ್ ಯೋಜನೆಯಡಿ ರೈತರಿಗೆ ಸಾಲಕ್ಕಾಗಿ 5,000ಕ್ಕೂ ಹೆಚ್ಚಿನ ಅನುದಾನ ನೀಡಬೇಕಿತ್ತು. ಆದರೆ ಕೇವಲ 7,342 ಕೋಟಿ ಮಾತ್ರ ಅನುದಾನ ನೀಡಲಾಗಿದೆ ಎಂದು ದೂರಿದರು. ಮೊದಲಿನಿಂದಲೂ ದಕ್ಷಿಣ ಭಾರತಕ್ಕೆ ಬಿಜೆಪಿ ಸರ್ಕಾರದಿಂದ ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತಿದೆ. ಮೋದಿ ಮತ್ತು ಅಮಿತ್ ಶಾ ಸೇರಿ ದೇಶದಲ್ಲಿ ವಿರೋಧ ಪಕ್ಷವೇ ಇರಬಾರದು ಎಂಬ ಸರ್ವಾಧಿಕಾರ ಆಡಳಿತ ನಡೆಸಬೇಕೆಂದು ವಿರೋಧ ಪಕ್ಷಗಳನ್ನು ನಿರ್ನಾಮಗೊಳಿಸಲು ಮುಂದಾಗಿದ್ದಾರೆ ಎಂದರು. ಈಗ ಪತ್ರ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ಈಗ ಯಾರು ಹೇಳ್ತಾರೆ? ಎಲ್ರಿ ಅವ್ರ ಪ್ರಪೋಸಲ್ ಇದಂತನೇ ಅಲ್ಲ, ನಡ್ಡಾ ಬರ್ತಿದ್ದ ಲೆಟರ್ ನಿಮ್ಗೆಲ್ಲ ತೋರಿಸಿದ್ವಿ ನಾವು. ಇಲ್ಲ ಅಂತ ಅಲ್ಲಿ ಅವ್ರಿಲ್ಲ ಅಂತಂದ್ರೆ ಏನು ಮಾಡ್ಬೇಕು? ಅವ್ರು ಹಂಗೆ ಇಡಬೇಕಾ? ಅಲ್ಲ ಹೇಳ್ರಿ, ಅವ್ರು ಬರೆದಿರ್ತಕ್ಕಂಥ ಪತ್ರ ನಿಮ್ಮ ಸರ್ಕಾರದಿಂದ ಈ ರೀತಿ ಪ್ರಪೋಸಲ್ ಬಂದಿದೆ, ಸದ್ಯಕ್ಕೆ ಅದು ಮಾಡಲಿಕ್ಕಾಗೋದಿಲ್ಲ, ನಿಮ್ಗೆ ಇಂಥದ್ರಲ್ಲಿ ನಾವು ನಿಮ್ಮ ರಾಜ್ಯಕ್ಕೆ ಫಂಡ್ಸ್ ಕೊಡ್ತಾಯಿದ್ವಿ, ಆ ಫಂಡ್ಸಲ್ಲಿ ರಾಯಚೂರಿನಲ್ಲಿ ಉಪಯೋಗ ಮಾಡಿ ನೀವು ಹೆಲ್ತ್ ಸಿಸ್ಟಮ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಡ್ಡಾ ಅವ್ರ ಪತ್ರ ಬರೆದಾರೆ. ಆ ಪತ್ರ ನಿಮ್ಗೆಲ್ಲರಿಗೂ ನಾವು ತೋರಿಸಿದ್ವಲ್ಲ, ಈಗ ಏನು ಮಾಡ್ಬೇಕು ನಾವು ಹೋಗಿ? ಈಗ ನಮ್ಮೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ಪತ್ರಗಳು ಬರೆಯೋ ಜೊತೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ. ಆದ ನಂತರ ನಡ್ಡಾ ಅವರು ರಿಪ್ಲೈ ಕೊಟ್ಟರು ಈ ರೀತಿಯಾಗಿ ದಾರಿ ತಪ್ಪಿಸಿ. ಈಗ ಏನು ಮಾಡಬೇಕು ನೀವು ಹೇಳಿ? ನೀವು ಏನು ಸಲಹೆ ಕೊಡ್ತೀರ ಅದ್ರ ಪ್ರಕಾರ ಹೋಗ್ತೀವಿ. ಹೌದು, ನಮ್ಮ ಸಲಹೆ ಕೊಡ್ಬೇಕು ನೀವು. ಅವರು ಮಲತಾಯಿದ್ದವ್ರನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತೇವೆ, ದ್ವೇಷದ ರಾಜಕೀಯ ಮಾಡ್ತಾಯಿದ್ದಾರೆ. ಒಂದು ಕರ್ನಾಟಕ, ಅದರ ಜೊತೆಲಿ ಇಡೀ ದಕ್ಷಿಣ ಭಾರತ ದೇಶಕ್ಕೆ BJP ಅವರು ಎಲ್ಲ ಬೇರೆ ಬೇರೆ ಪಕ್ಷಗಳನ್ನೆಲ್ಲ ನಿರ್ನಾಮ ಮಾಡಬೇಕೆಂಬುದು ಅವರಿಬ್ಬರದ್ದು ಪ್ಲ್ಯಾನ್. ಪ್ರಜಾಸಂಸ್ಥೆ ತಂತ್ರ ವ್ಯವಸ್ಥೆಗೆ ವಿರೋಧಿಗಳು ಅವರಿಬ್ಬರು. ಸಂವಿಧಾನ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದಿಂದ ಪಾಸ್ ಮಾಡಿಸುತ್ತೇವೆ. ಬಿಜೆಪಿಯ ನಾಯಕರು ಒಬ್ಬರಾದರೂ ರಾಯಚೂರಿಗೆ ಏಮ್ಸ್ ಕೊಡಿಸಲು ತಾಕತ್ತಿದ್ದರೆ ಎದುರು ಬಂದು ನಿಲ್ಲಲಿ ಎಂದು ಗುಡುಗಿದರು. ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ಏಪ್ರಿಲ್ 14ರವರೆಗೆ ನೀರು ಹರಿಸುವಂತೆ ಜೆಡಿಎಸ್ ಶಾಸಕಿ ಕರೆಮ್ಮ ಅವರು ಪಾದಯಾತ್ರೆ ಮಾಡುತ್ತಿರುವುದು ಗಮನಕ್ಕಿದೆ. ಇತ್ತೀಚೆಗೆ ನಡೆದ ICC ಸಭೆಯಲ್ಲಿ ಭಾಗವಹಿಸಿದ ಶಾಸಕರ ತೀರ್ಮಾನದಿಂದ ಈ ರೀತಿಯ ಸಮಸ್ಯೆಗಳಾಗಿವೆ. ಸಭೆಯಲ್ಲಿ 14 ದಿನ ಚಾಲು 10 ದಿನ ಬಂದ್ ಎಂಬ ರೋಟೇಷನ್ ಮೇರೆಗೆ ಏಪ್ರಿಲ್ 1ರಿಂದ 6ರವರೆಗೆ ನೀರು ಬಿಡಲು ತೀರ್ಮಾನಿಸಲಾಗಿತ್ತು. ಆದರೆ ಅಲ್ಲಿದ್ದ ಶಾಸಕರು ನಿರಂತರವಾಗಿ ನೀರು ಬಿಡುವಂತೆ ತಿಳಿಸಿದ್ದರು. ಆಗ ಅದನ್ನು ಯಾರು ಕೂಡ ಆಕ್ಷೇಪ ಮಾಡಲಿಲ್ಲ. ಇದೀಗ ಜಲಾಶಯದಲ್ಲಿ ನೀರಿಲ್ಲ, ಇದರಿಂದಲೇ ಈ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದರು. MLA ಅವರಲ್ಲಿ ಸಾಮಾನ್ಯ ಜನರಲ್ಲಿ ಯಾರೇ ಇರಲಿ, ಯಾರಿಗೆ ಆ ರೀತಿಯಾದ ಒಂದು ಅನುಮಾನ ಬಂದರೆ ನ್ಯಾಯಾಂಗ ಐತಿ, ಒಂದು ಅರ್ಜಿ ಕೊಟ್ಟು ಅದರ ಮೇಲೆ ಎಂಕ್ವೈರಿ ಮಾಡಿಸಿ ಅದ್ರಾಗ ಅವ್ರ ಲೆಜಿಸ್ಲೇಟರ್ ಅಂದಮೇಲೆ ಜನಪ್ರತಿನಿಧಿ ಮೇಲೆ ಸೀರಿಯಸ್ ಆಗಿ ಮಾಡಲೇಬೇಕಾದ್ರೆ ಯಾರು ಆ ರೀತಿಯಾಗಿ ಮಾಡಿದ್ರೆ ಕಾನೂನಿನ ಪ್ರಕಾರ 100% ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂಬುದೇ ನಮ್ಮ ಸರ್ಕಾರ ನಿರ್ಧಾರ. ಬಟ್ ಆದರೆ ನೀವು ಕಂಪ್ಲೇಂಟ್ ಕೊಡಬೇಕಲ್ಲ, ಯಾರು ಹೇಳಿದರು? ಹೇಳೋದು ಒಂದೇ ಅಲ್ಲ, ಹೇಳಿದ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ವೆರಿಫಿಕೇಷನ್ ಆಗ್ತದೆ. ಯಾವುದೇ ದೇಶದಲ್ಲಿರ್ತಕ್ಕಂಥ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ಇದೇ ರೀತಿ ಇದೆ, ಕಾನೂನು ಐತಿ. ಕಾನೂನಿಗೆ ಏನಾದರೂ ಯಾರಿಗೆಲ್ಲ ನಮ್ಗೆ ಅನ್ಯಾಯ ಆಗ್ತದೆ, ಧಕ್ಕೆ ಆಗ್ತದೆ ಅಂತಂದಾಗ ನಾವು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಬಿಟ್ರೆ ಎಂಕ್ವೈರಿ ಆಗ್ತದೆ. ಎಂಕ್ವೈರಿ ಆದಮೇಲೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತೊಗೊತಾರೆ. ಅವಾಗ ಕಾನೂನು ಕ್ರಮ ತೊಗೊಳ್ಳಿದ್ರೆ ನಾವು ಮಾತಾಡಬೇಕು. ನೀವು ಕಂಪ್ಲೇಂಟೇ ಕೊಡಲಾರ್ದಂಗೆ ಹೇಳ್ಕೊಂತ ಹೋದರೆ ದಿಸ್ ಇಸ್ ನೋ ಮೀನಿಂಗ್. ಸ್ವಲ್ಪ ಡೀಟೇಲ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ಕಮಿಟಿ ರಿಪೋರ್ಟ್ ಬಂದಿದೆ, ನೋಡ್ತಾ ಇದ್ದಾರೆ. ಯಾರೇ ಇದ್ರೂ ತಗೊಳ್ಳೇಬೇಕಲ್ಲ, ಮತ್ತು ಎಂಕ್ವೈರಿ ಮಾಡಿಸೋದು ಯಾಕೆ? ಮಾಡಲೇಬೇಕಾಗ್ತದೆ. ಮತ್ತು ಯಾಕೆ ಮಾಡ್ತಾರೆ ಅಂದರೆ ದ್ವೇಷದಲ್ಲಿದ್ದಾರೆ. ಮುಂದೆ ಆ ರೀತಿ ಮಾಡಬಾರ್ದಿಲ್ಲ. ಅವ್ರ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿ ತಪ್ಪು ಮಾಡಿರ್ತಕ್ಕಂಥದ್ದು ಎಂಕ್ವೈರಿಗೆ ಹಾಕೋದು, ಎಂಕ್ವೈರಿ ಮೇಲೆ ಆ್ಯಕ್ಷನ್ ತೊಗೊಬೋದು. ಮುಂದೆ ಬರುವಂಥ ದಿನಗಳಲ್ಲಿ ಯಾರೂ ಮಾಡಬಾರ್ದು ಅಂತೇಳಿ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ. ದಟ್ ಈಸ್ ದ ರೀಸನ್ ಎಂಕ್ವೈರಿಗೆ ಆಗೋದು. ಸೊ ಆ ರೀತಿ ನಮ್ಮ ಸರ್ಕಾರ ಮಾಡ್ತಾಯಿದೆ.
ಶಾಸಕ ಶಿವರಾಜ್ ಪಾಟೀಲ್ ತಮ್ಮ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಆಗುತ್ತಿದೆ ಎಂದು ಎಸ್ಪಿ ಅವರ ಮುಂದೆ ಹೇಳದೆ ದೂರು ನೀಡಬೇಕಿತ್ತು. ತನಿಖೆ ನಡೆದು ತಪ್ಪಿತಸ್ಥರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ದೂರು ನೀಡದೆ ಬರೀ ಮೌಖಿಕ ಹೇಳಿಕೆಗಳನ್ನು ನೀಡುವುದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತದೆ. ಅದು ಶಾಸಕರಿಗಾಗಲಿ ಜನಸಾಮಾನ್ಯರೇ ಇರಲಿ ಎಂದು ತಿಳಿಸಿದರು. ಕೋವಿಡ್ ಹಗರಣ ಆಗಿದೆ ಎಂದು ನಮ್ಮ ಪಕ್ಷದಿಂದಲೇ ಹೋರಾಟ ಮಾಡಿದ್ದೆವು. ಅದರ ವಿಚಾರವಾಗಿ ತನಿಖೆ ಮುಗಿದಿದೆ. ತನಿಖೆಯ ವರದಿ ಬಂದ ನಂತರ ಯಾರೇ ಆಗಿರಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಿಂಗಸುಗೂರು ಶಾಸಕ ಡಿಎಸ್ ಹುಲಗೇರಿ ಸೇರಿದಂತೆ ಇತರರು ಇದ್ದರು. ಬೆಲೆ ಏರಿಕೆ, ತೆರಿಗೆ ಹೆಚ್ಚಳ, ಕಾಂಗ್ರೆಸ್ ಸರ್ಕಾರದ ನೀತಿಗಳ ವಿರುದ್ಧ ಹಾಗೂ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಬಾಹಿರವಾಗಿ ಕಾಮಗಾರಿಗಳಲ್ಲಿ ಮೀಸಲಾತಿ, ಎಚ್ಸಿ ಎಸ್ಟಿ ಮೀಸಲು ಹಣದ ದುರ್ಬಳಕೆ, ಬಿಜೆಪಿಯ 18 ಶಾಸಕರ ಅಮಾನತನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಲೆ ಏರಿಕೆಯಿಂದ ಜನರ ಮೇಲೆ ಹೊರೆ ಬಿದ್ದಿದೆ. ಹಾಲಿನ ದರ, ವಿದ್ಯುತ್ ದರ, ಬಸ್ ಪ್ರಯಾಣ ದರ, ಸ್ಟಾಂಪ್ ಶುಲ್ಕ, ಮದ್ಯದ ದರ ಹೆಚ್ಚಳವು ಜನಸಾಮಾನ್ಯರ ಮಧ್ಯಮ ವರ್ಗದವರ ಬದುಕಿಗೆ ಕೊಡಲಿ ಏಟಿನಂತೆ ಎರಗಿದೆ. ದಿನೇ ದಿನೇ ಹೊಸ ತೆರಿಗೆಗಳನ್ನು ವಿಧಿಸಲಾಗುತ್ತಿದೆ. ಇದೆಲ್ಲ ದರ ಪರಿಣಾಮವಾಗಿ ಜನರ ಬದುಕಿಗೆ ರಾಜ್ಯ ಸರ್ಕಾರ ಕೊಡಲಿ ಏಟು ನೀಡುತ್ತಿದೆ ಎಂದರು. ಕೆಲ ದಿನಗಳ ಹಿಂದೆ ಸರ್ಕಾರದ ನಿರ್ಧಾರದಿಂದ ಡೀಸೆಲ್ ದರವು ಹೆಚ್ಚಿದ್ದು, ದಿನಬಳಕೆ ವಸ್ತುಗಳು, ಸರಕು ಸಾಮಗ್ರಿಗಳ ದರವು ಏರಿಕೆ ಕಂಡಿದೆ. ಆದ್ದರಿಂದ ಸರ್ಕಾರವು ಈ ಕೂಡಲೇ ಏರಿಸಿದ ಎಲ್ಲ ದರಗಳನ್ನು ಹಿಂಪಡೆಯಬೇಕು. ಅಲ್ಪಸಂಖ್ಯಾತರನ್ನು ಖುಷಿಪಡಿಸಲು ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವ ಸರ್ಕಾರದ ತುಷ್ಟೀಕರಣದ ನಿರ್ಧಾರವನ್ನು ಬಿಜೆಪಿ ವಿರೋಧಿಸುತ್ತದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ನಮ್ಮ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ. ಇದರ ನಡುವೆ ಮೀಸಲಾತಿ ನೀಡಲಾಗಿದೆ. ಇದು ಅತ್ಯಂತ ಖಂಡನಾರ್ಹವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಭಾರತೀಯ ಜನತಾ ಪಕ್ಷಕ್ಕೆ ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 20 ಲಕ್ಷ ಬದಲು 30 ಲಕ್ಷ ಕೊಡುವುದಾಗಿ ತಿಳಿಸುವುದು ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಕಲೆಗೆ ಸಂಬಂಧಿಸಿ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿರುವುದು ಸರಿಯೇ? ಈ ಸರ್ಕಾರ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಕರ್ನಾಟಕ ಜನರಿಗೆ ಪಕ್ಷಪಾತ, ಮತಭೇದ ಹಾಗೂ ಜನರಲ್ಲಿ ಧರ್ಮಗಳಲ್ಲಿ ಎತ್ತಿಕಟ್ಟುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದರು. ಧರ್ಮ ಆಧಾರಿತ ಮೀಸಲಾತಿ ಕೊಡಲಾಗದು ಎಂದು ಸಂವಿಧಾನ ಸ್ಪಷ್ಟವಾಗಿ ತಿಳಿಸಿದೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ ಸೇರಿ ವಿವಿಧ ಕೋರ್ಟ್ಗಳು ತೀರ್ಪು ಕೊಟ್ಟಿವೆ. ಇದು ಸಂವಿಧಾನ ವಿರೋಧಿ ಎಂಬುದು ಗೊತ್ತಿದ್ದರೂ ನಾಡಿನ ಹಿಂದೂಗಳ ಮೇಲೆ ದೌರ್ಜನ್ಯ, ಅವಮಾನ ಮಾಡುವ ನಿರ್ಧಾರ ಅಕ್ಷಮ್ಯ ಅಪರಾಧವಾಗಿದೆ. ಸರ್ಕಾರವು ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯಬೇಕೆಂದು ಆಗ್ರಹಿಸಿದರು. ಬೆಲೆ ಏರಿಕೆ ವಿರುದ್ಧ ರಾಜ್ಯಾದ್ಯಂತ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಇವತ್ತು ನಮ್ಮ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ರಾಯಚೂರಿನಿಂದ ಹಿಡಿದು ಎಲ್ಲ 7 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರತಿಭಟನೆ ನಡೆದಿದೆ. ಇವತ್ತು ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾಗಿದೆ ಅಂದರೆ ಹುಟ್ಟುವ ಮಗುವಿನ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ, ಅದೇ ರೀತಿ ಇವತ್ತು ಏನು ದಿನಬಳಕೆ ವಸ್ತುಗಳಾಗಿರ್ತಕ್ಕಂಥ ಹಾಲಿನಿಂದ ಹಿಡ್ಕೊಂಡು ಪ್ರತಿಯೊಂದು ಮನುಷ್ಯನಿಗೆ ದಿನ ಬಳಕೆಗೆ ಏನು ಬೇಕು ಎಲ್ಲವನ್ನು ಕೂಡ ಇವತ್ತು ಬೆಲೆಯನ್ನು ಏರಿಕೆ ಮಾಡೋ ಮುಖಾಂತರ ತನ್ನ ಬೊಕ್ಕಸವನ್ನು ತುಂಬಿಕೊಂಡು ಅದನ್ನು ಭ್ರಷ್ಟಾಚಾರ ರೂಪದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗಾಗಿ ಕಳಿಸ್ತಾ ಇರೋದನ್ನು ನಾವು ಕಂಡಿದ್ದೀವಿ. ಒಂದು ವೇಳೆ ಅದೇ ರೀತಿ ಕೂಡ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದರೆ ನಮ್ಮ ಬಿಜೆಪಿ ಕಾರ್ಯಕರ್ತರ ಕೊಲೆ ಮಾಡಿಸುವ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಡಿದಿದೆ. ಅದಕ್ಕೂ ಕೂಡ ನಮ್ಮದು ದೊಡ್ಡ ಧಿಕ್ಕಾರ ಇದೆ. ಅದೇ ರೀತಿ ಕೂಡ ನಮ್ಮ ನಗರ ಶಾಸಕರ ಫೋನ್ ಕೂಡ ಇವತ್ತು ಟ್ರ್ಯಾಪ್ ಮಾಡಿದ್ದಾರೆ. ಇವತ್ತು ಆ ಟ್ರ್ಯಾಪ್ ಮಾಡೋ ಮೂಲಕ ಇವತ್ತು ಅವರ ಪ್ರವೇಶಿಗೆ ಧಕ್ಕೆ ತಂದಿದ್ದಾರೆ. ಇಂಥ ಒಂದು ನಾಚಿಕೆಗೇಡಿನ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ. ಇವತ್ತು ಈ ಹಂತದಲ್ಲಿ ಇವತ್ತು ಅದು ತನಿಖೆ ಆಗಬೇಕು. ಇವತ್ತು ಯಾವ ರೀತಿಯ ತನಿಖೆ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳು ಈ ಭಾರತೀಯ ಜನತಾ ಪಕ್ಷದ ಮುಖಂಡರ ಮೊಬೈಲ್
ವಿದ್ಯಾರ್ಥಿಗಳನ್ನು ಟ್ರ್ಯಾಪ್ ಮಾಡೋದಾದರೆ ಮತ್ತು ನಾವು ಪ್ರವೇಶದಿಂದ ಬದುಕೋದು ಹೇಗೆ? ಹಾಗಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಇವತ್ತೇನಾದರೂ ಈ ಒಂದು ತನಿಖೆ ಆದೇಶ ಮಾಡದೆ ಹೋದರೆ, ತುರ್ತಾಗಿ ತನಿಖೆ ಆದೇಶ ಮಾಡೋ ಹೋದರೆ ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ಒಂದು ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತೆ. ಇಂಥ ನಾಚಿಕೆಗೇಡಿನ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರ ಇರೋದು ನಮ್ಮೆಲ್ಲರ ದುರಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ವೀರನಗೌಡ ಲೆಕ್ಕಿಹಾಳ, ತ್ರಿವಿಕ್ರಮ್ ಜೋಶಿ, ನಗರ ಮಂಡಲ ಅಧ್ಯಕ್ಷ ಊಡ್ಕೂರ್ ರಾಘವೇಂದ್ರ, ರಾಜಕುಮಾರ್, ಜಿ ಶಂಕರ್ ರೆಡ್ಡಿ, ಸಂತೋಷ ರಾಜಗುರು, ಇ ಶಶಿರಾಜ್, ವಿ ನಾಗರಾಜ್, ಜಿ ಮಹೇಂದ್ರ ರೆಡ್ಡಿ, ಕಡಗೋಲು ರಾಮಚಂದ್ರ, ಕೊಟ್ರೇಶಪ್ಪ, ವಿಜಯಕುಮಾರ್ ಸಜ್ಜನ್, ಪಿ ಯಲ್ಲಪ್ಪ, ಎನ್ ವಿನಾಯಕ್ ರಾವ್, ಲಲಿತಾ ಆಂಜನೇಯ ಕಡಗೋಲು, ಎನ್ ಶ್ರೀನಿವಾಸ್ ರೆಡ್ಡಿ, ಯು ನರಸರೆಡ್ಡಿ, ನರಸಪ್ಪ ಎಕ್ಲಾಸ್ಪುರ್, ವೀರೇಶ್ ತಲಾರ್, ಸುಮಾ ಅಶೋಕ ಗಸ್ತಿ, ಶರಣಮ್ಮ ಕಾಮರೆಡ್ಡಿ, ನಾಗವೇಣಿ, ಶಿವಲಕ್ಷ್ಮಿ, ಸಂಗೀತಾ, ನಿವೇದಿತಾ, ಪಲಗುಳ ನಾಗರಾಜ್ ಸೇರಿದಂತೆ ಪಕ್ಷದ ವಿವಿಧ ಜವಾಬ್ದಾರಿ ಸ್ಥಾನದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಶ್ರೀ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ 10/4/2025 ಭವ್ಯ ರಥೋತ್ಸವ. ಸುಕ್ಷೇತ್ರ ಚೇಗುಂಟ ಕೃಷ್ಣ ಮಂಡಲ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ರಾಯಚೂರು ಗ್ರಾಮಾಂತರ. ಶ್ರೀ ರಾಜರಂಗಪ್ಪ ನಾಯಕ್, ex-MP and ಟ್ರಸ್ಟ್ ಫೌಂಡರ್, ಚೇರ್ಮನ್, ಫೆಡರಲ್ ಎಜುಕೇಷನ್ ಅಂಡ್ ವೆಲ್ಫೇರ್ ಟ್ರಸ್ಟ್ ರಾಯಚೂರು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು. ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ CBSಗೆ ಸಂಯೋಜಿತವಾಗಿದೆ. 13-2-323/1/1 ಅಪೋಸಿಟ್ IDS IB ಯರ್ಮರಸ್ ಕ್ಯಾಂಪ್ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಬಾಬು ಜಗಜೀವನ್ ರಾಮ್ ಅವರು ಶೋಷಿತ ಸಮಾಜದ ಜನರು ಸ್ವಾಭಿಮಾನದಿಂದ ಜೀವನ ನಡೆಸಲು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಪ್ರಸ್ತುತ ಯುವ ಪೀಳಿಗೆ ಉನ್ನತ ಪದವಿ ಜೊತೆಗೆ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಶಿಕ್ಷಣ ಅತ್ಯಂತ ಮುಖ್ಯವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಉಪ
ಉಪಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಶೋಷಿತರಾಗಿ ಸಾಕಷ್ಟು ಯೋಜನೆ ಸೌಲಭ್ಯಗಳನ್ನು ಬಾಬು ಜಗಜೀವನ್ ರಾಮ್ ಅವರು ನೀಡಿದ್ದಾರೆ. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರಿಂದಲೇ ಪ್ರತಿಯೊಬ್ಬರು ಸಮಾನರಾಗಿ ಬಾಳುವಂತಾಗಿದೆ. ಅವರ ಕೊಡುಗೆಗಳಿಂದಲೇ ಜೀವನ ನಡೆಸುತ್ತಿದ್ದೇವೆ. ಇಷ್ಟಕ್ಕೆ ಮಾತ್ರವಲ್ಲದೆ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕಾಗಿದೆ ಎಂದರು. ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ್ದಾರೆ. ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ರಾಜಕೀಯ ಮೀಸಲಾತಿ ಪಡೆದುಕೊಂಡು ಆಡಳಿತದಲ್ಲಿದ್ದೇವೆ. ರಾಜಕೀಯ ಮೀಸಲಾತಿ ಪಡೆದು ಆರ್ಥಿಕವಾಗಿ ಬಲಾಢ್ಯರಾಗುತ್ತಿದ್ದಾರೆ ಹೊರತು ನಾವು ಇನ್ನು ಶೋಷಿತರಾಗುತ್ತಿದ್ದೇವೆ. ಇಂದು ಕೇವಲ ಬಲಾಢ್ಯರಿಗೆ ಆರ್ಥಿಕತೆ ಇದ್ದವರಿಗೆ ಸೀಮಿತವಾಗಿದೆ. ಶೋಷಿತರಿಗಾಗಿ ಇದ್ದ ಮೀಸಲಾತಿ ಶೋಷಿತರಲ್ಲಿ ಬಲಾಢ್ಯರು ಅನುಭವಿಸುವಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಓಕೆ ಸರ್, ರಾಷ್ಟ್ರಾದ್ಯಂತ ಅತ್ಯಂತ ಗೌರವಪೂರ್ವಕವಾಗಿ ಮತ್ತು ಅಷ್ಟೇ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯ ಉದ್ದೇಶ ಹಿನ್ನೆಲೆ ಏನು ಅಂತಂದರೆ, ಯಾವ ವ್ಯಕ್ತಿ ನಮ್ಮನ್ನು ಪ್ರತಿನಿಧಿಸಿದರು, ನಮಗಾಗಿ ಹೋರಾಟ ಮಾಡಿದರು, ನಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಲಿಕ್ಕೆ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಿ ಇವತ್ತು ನಾವು ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಸಾಧ್ಯವಾಗಲಿಕ್ಕೆ ಕಾರಣೀಭೂತರಾದರು. ಶೈಕ್ಷಣಿಕ ಮಟ್ಟದಲ್ಲಿ ನಾವು 100ಕ್ಕೆ 100% ಸಾಧನೆ ಮಾಡದೇ ಇದ್ದರೂ ಕೂಡ ಒಂದಿಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದರು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದ್ರು, ಆ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ. ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಅವರ ಏನು ಸಿದ್ಧಾಂತ ತತ್ವ ಮತ್ತು ಅವರ ವಿಚಾರಧಾರಿ ಹಿನ್ನೆಲೆಯಲ್ಲಿ ಅವರು ನಡೆದಿರುವ ದಾರಿಯಲ್ಲಿ ನಡೆದಂಥ ಇನ್ನೋರ್ವ ಮೇಲು ವ್ಯಕ್ತಿತ್ವ ಯಾರಾದಿದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್. ಅವರನ್ನು ನೆನೆಸಿಕೊಳ್ಳುವಂತ ಅವ್ರ ಕೊಡುಗೆಯನ್ನ. ಇಂದಿನ ಚುನಾವಣೆಗಳು ಕೇವಲ ಹಣದ ಮೇಲೆ ನಿಂತಿವೆ. ಹಣದಿಂದಲೇ ಚುನಾವಣೆಗಳು ನಡೆಯುವಂತಾಗಿವೆ. ಇದರಿಂದ ಶೋಷಿತರ ಮೇಲೆ ಬರಲು ಸಾಧ್ಯವಿಲ್ಲ. ಯುವ ಪೀಳಿಗೆ ಬೆಳೆಯುವುದು ಹೇಗೆ ಎಂಬುದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ಒಳ ಮೀಸಲಾತಿಗಾಗಿ ಕಳೆದ 30 ವರ್ಷಗಳಿಂದ ಹೋರಾಟ ನಡೆದಿದ್ದು, ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಮೀಸಲಾತಿ ಜಾರಿ ಮಾಡಲು ಆದೇಶಿಸಿದೆ. ಸದಾಶಿವ ಆಯೋಗ, ಮಾಧುಸ್ವಾಮಿ ವರದಿ, ಇದೀಗ ನಾಗಮೋಹನ್ ದಾಸ್ ಆಯೋಗ ಇವುಗಳಿಂದ ಪೂರ್ಣ ದತ್ತಾಂಶಗಳ ಮಾಹಿತಿ ಆಧರಿಸಿ ಜಾರಿಗೊಳಿಸುವ ಅವಶ್ಯಕತೆ ಇದೆ ಎಂದರು. ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಅವರು ದೇಶದಲ್ಲಿನ ಶೋಷಿತರ ಪರವಾಗಿ ಅನೇಕ ಯೋಜನೆಗಳು ನೀಡಿದ್ದಾರೆ. ಅವರ ಯೋಜನೆಗಳು, ಕೊಡುಗೆಗಳು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು. ಕೃಷಿ ಸಚಿವರಿಗಾಗಿ ಹಸಿರು ಕ್ರಾಂತಿಯನ್ನು ಸೃಷ್ಟಿಸಿದರು. ದೇಶದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾಗಿ ಬೇರೆ ದೇಶಗಳ ಆಮದು ಮಾಡಿಕೊಳ್ಳಲು ಹೆಚ್ಚು ಅವಕಾಶ ನೀಡದೆ ನಮ್ಮಲ್ಲಿಯೇ ಹೆಚ್ಚು ಆಹಾರ ಉತ್ಪಾದನೆಗೆ ಆದ್ಯತೆ ನೀಡಿ ಬೇರೆ ದೇಶಗಳಿಗೆ ರಫ್ತು ಮಾಡಲು ವ್ಯವಸ್ಥೆ ಮಾಡಿಕೊಟ್ಟವರು. ಹಸಿರು ಕ್ರಾಂತಿಯನ್ನು ಎಲ್ಲ ಕಡೆಗಳಲ್ಲಿ ಹಬ್ಬಿಸಿದ್ದಾರೆ ಎಂದರು. ಇದೇ ವೇಳೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅಧ್ಯಯನ, ಸಂಶೋಧನಾ ಮತ್ತು ವಿಸ್ತೀರ್ಣ ಕೇಂದ್ರ ಮೈಸೂರು ವಿವಿಯ ಸಂಶೋಧನಾ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಎಂ ಅವರು ಉಪನ್ಯಾಸ ನೀಡಿದರು. ನಾವು ಯಾಕೆ ದಿನಾಚರಣೆ ಮಾಡಬೇಕು ಅಂತ ಅವರು ವಿವರವಾಗಿ ನಾವು ಹೇಳ್ತಾರೆ. ಮಹನೀಯರಾದ ಬಾಬು ಜಗಜೀವನ್ ರಾಮ್ ಅವರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ. ಎಲ್ಲ ನಮ್ಮ ಇಡೀ ದೇಶದಲ್ಲಿರುವ ಎಲ್ಲ ಶೋಷಿತ ಸಮಾಜಕ್ಕೆ, ಶೋಷಿತ ಜನರಿಗೆ ಒಂದು ಸ್ವಾಭಿಮಾನದ ಬದುಕನ್ನು
ಮಾಡಿಕೊಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅದನ್ನ ನಾವು ಪ್ರತಿ ವರ್ಷ ಜನ್ಮ ದಿನಾಚರಣೆ ಆಚರಣೆ ಮಾಡಿ ನಮ್ಮ ಯುವ ಪೀಳಿಗೆಗೆ ನಾವು ಅದನ್ನ ಮತ್ತೆ ಮತ್ತೆ ನಾವು ಹೇಳಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಏನು ಇದೊಂದು ಜೀವನ ಸಿಕ್ಕಿದೆ, ನಮಗೇನು ಇಷ್ಟೊಂದು ಅವಕಾಶ ಸಿಕ್ಕಿದೆ, ನಮಗೇನು ಇಷ್ಟೊಂದು ಹಕ್ಕುಗಳು ಸಿಕ್ಕಿದೆ. ಸೊ ಅದ್ರ ಹಿಂದೆ ಒಂದು ದೊಡ್ಡ ತ್ಯಾಗನೇ ಇದೆ, ಒಂದು ದೊಡ್ಡ ಬಲಿದಾನನೇ ಇದೆ. ಸೊ ಈ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಾವು ಮೇಲ್ ಬರಬೇಕು, ನಾವು ಮುಂದೆ ಬರಬೇಕು, ನಾವು ಸಮಾಜಕ್ಕೆ ಮುಂದೆ ಬಂದು ಬೇರೆ ಯಾರು ಬಡವರು ಇರ್ತಾರೆ, ಶೋಷಿತರಿರ್ತಾರೆ, ಅವನು ನಾವು ಮೇಲ್ ತರಬೇಕು ಅನ್ನೋದು ನಮ್ಮ ಯುವ ಪೀಳಿಗೆಗೆ ನಾವು ಈ ದಿನ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಸೊ ಮುಖ್ಯವಾಗಿ ತಮಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ಮತ್ತೆ ಈಗಾಗಲೇ ಪರಶುರಾಮ್ ಮರೌಲಿ ಅವರು ನಮ್ಮ ಪ್ರಾರ್ಥನೆ ಗೀತೆಯಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಮಾನ್ಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನ ಕಥೆ, ಅವರ ಸಾಧನೆಗಳನ್ನ ತುಂಬಾ ಚೆನ್ನಾಗಿ ಆ ಪ್ರಾರ್ಥನೆ ಗೀತೆಯಲ್ಲಿ ಅವರು ಸೇರ್ತಿರ್ತಾರೆ. ಸೊ ಆ ಪ್ರಾರ್ಥನೆ ಗೀತೆ ತಾವೆಲ್ಲ ಕೇಳಿದ್ರೆ ನಾವ್ಯಾರು ಭಾಷಣ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಎಲ್ಲದೂ ಅದರಲ್ಲಿ ಬಂದಿದೆ. ಸೊ ಮೊಟ್ಟ ಮೊದಲಿಗೆ ತಮಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಒಂದು ಪ್ರಮುಖ ಪಾತ್ರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ವಹಿಸಿರ್ತಾರೆ. ಜೊತೆಗೆ ಅವಾಗಲೇ ಏನು ಶೋಷಿತರಿರ್ತಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಪಾಲಿಕೆ ಉಪ ಆಯುಕ್ತ ಗುರುಸಿದ್ದಯ್ಯ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದಪ್ಪ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶ್ರಾವಂತಗೇರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವೀರೇಶ್ ನಾಯ್ಕ್ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು. ಏಪ್ರಿಲ್ 6ರಿಂದ ರಾಜ್ಯಾದ್ಯಂತ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗಣತಿಯಲ್ಲಿ ಛಲವಾದಿ ಸಮುದಾಯ ಜನರು ಮೂಲ ಜಾತಿಯನ್ನು ನಮೂದಿಸುವ ಮೂಲಕ ಸಮರ್ಪಕ ಮಾಹಿತಿಯನ್ನು ದಾಖಲಿಸಬೇಕೆಂದು ಛಲವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಪಜಾತಿಗಳ ಆಧಾರದ ಮೇಲೆ ಜಾತಿಗಳ ಗಣತಿ ನಡೆಯುತ್ತಿದ್ದು, ಛಲವಾದಿ ಸಮುದಾಯ ಉಪಜಾತಿಗಳು ಮೂಲ ಜಾತಿಯನ್ನು ನಮೂದಿಸಬೇಕು, ಹರಿಜನ ಎಂದು ನಮೂದಿಸಿ ಗೊಂದಲಕ್ಕೆ ಕಾರಣವಾಗಬಾರದು. ಗಣತಿದಾರರು ಮನೆ ಮನೆಗೆ ಆಗಮಿಸಿದಾಗ ಛಲವಾದಿ, ಬಲಗೈ, ಹೊಲೆಯ ಸಂಬಂಧಿತ ಜಾತಿಗಳಾದ ಬ್ಯಾಗಾರ್, ಬೇಗಾರ ಮಾಲ ಎಂದು ನಮೂದಿಸಬೇಕು. ಕೆಲ ಜಿಲ್ಲೆಗಳ ಶಾಲಾ ದಾಖಲೆಗಳಲ್ಲಿ ಹರಿಜನ ಎಂದು ನಮೂದಾಗಿರುತ್ತದೆ. ಮೂಲ ಜಾತಿ ನಮೂದಿಸಿದರೆ ಗಣತಿಗೆ ಸಹಕಾರವಾಗುತ್ತದೆ. ಅನಗತ್ಯ ಗೊಂದಲಗಳಿಗೆ ಒಳಗಾಗದೆ ಖಚಿತ ಮಾಹಿತಿ ದಾಖಲಿಸಬೇಕೆಂದು ಮನವಿ ಮಾಡಿದರು. ಜಾತಿ ಗಣತಿಯಲ್ಲಿ ಮೂಲ ಜಾತಿಯನ್ನು ನಮೂದಿಸುವ ಕುರಿತು ನಮ್ಮ ಸಮಾಜ ಬಾಂಧವರಿಗೆ ಅವೇರ್ನೆಸ್ ಆಗಬೇಕಂತ ಇವತ್ತು ನಾವೊಂದು ಛಲವಾದಿ ಮಹಾಸಭಾದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಈಗಾಗಲೇ 1/8/2024 ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೆ ಆಯಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಮೀಸಲಾತಿ ವರ್ಗೀಕರಣ ತಾವೇ ಮಾಡಿಕೊಳ್ಬೇಕಂತ ಆದೇಶ ಕೊಟ್ಟಿದೆ. ಅದರಂತೆ ಇನ್ನೂ ಕೆಲವು ಅಂಶಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಂತಲೂ ಹೇಳಿದೆ. ಅದೇನೆಂದರೆ ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗುವ ವಿಚಾರದಲ್ಲಿ ನಿಖರವಾದ ಅಂಕಿ ಅಂಶಗಳನ್ನು ಒಳಗೊಂಡ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ನ್ಯಾಯಯುತವಾಗಿ ವರ್ಗೀಕರಣ ಮಾಡುವುದು. ವರ್ಗೀಕರಣವು ನ್ಯಾಯಯುತವಾದ ಅಗತ್ಯವಾದ ಪೂರ್ಣ ಅಂಕಿಅಂಶಗಳನ್ನು ಒಳಗೊಂಡಿರಬೇಕು. ರಾಜ್ಯ ಸರ್ಕಾರವು ತನ್ನ ಅನುಕೂಲ ಸಿದ್ಧ ರಾಜಕೀಯಕ್ಕೆ ಮನಸ್ಸಿಗೆ ಬಂದಂತೆ ಮಾಡಲಾಗದು. ಹಾಗೂ ರಾಜ್ಯ ಸರ್ಕಾರವು ಹಾಗೂ ರಾಜ್ಯ ತೀರ್ಮಾನವು ನ್ಯಾಯಾಂಗದ ಪುನರ್ ಪರಿಶೀಲನೆಗೆ ಒಳಪಟ್ಟಿರುತ್ತದೆ. ಪರಿಶಿಷ್ಟ ಜಾತಿಗಳಿಗೆ ಭಿನ್ನತೆಗಳು ಹಾಗೂ ವೈವಿಧ್ಯತೆಗಳು ಇರುತ್ತವೆ. ಆದ್ದರಿಂದ ಆಂತರಿಕ ವರ್ಗೀಕರಣ ಗುಂಪಿನಲ್ಲಿ ಬರುವ ಯಾವುದೂ ವಿಭಾಗಗಳನ್ನು ಹೊರಗಿಡುವುದಕ್ಕೆ ಅವಕಾಶ ಕಲ್ಪಿಸಬಾರದೆಂದು ಸ್ಪಷ್ಟಪಡಿಸಿದೆ. ಅದರಂತೆ ನಮ್ಮ ರಾಜ್ಯ ಸರ್ಕಾರವು ನ್ಯಾಯಮೂರ್ತಿ ಡಾಕ್ಟರ್ HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಿದ್ದು, ಸದರಿ ಆಯೋಗವು ಇದೇ ಏಪ್ರಿಲ್ 6/4/2025ರಿಂದ 26/4/25 ಮನೆ ಮನೆಗೆ ಭೇಟಿ ನೀಡಿ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡಲಾಗುತ್ತದೆ. ಅದಕ್ಕಾಗಿ
ಪೂರ್ಣ ಸಹಕಾರ, ನಿಖರವಾದ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಹಾಗಾಗಿ ಸಮಾಜ ಬಲಗೈ ವಲಯ ಸಂಬಂಧಿತ ಜಾತಿಗಳಾದ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೀರೇಶ್ ಗಾಣದಾಳ್, ಯಲ್ಲಪ್ಪ ಬಿ, ವಿಜಯ್ ಪ್ರಸಾದ್, ರಮೇಶ್, ಅಂಜನರೆಡ್ಡಿ ಇದ್ದರು. ಶ್ರೀ ರಾಮನವಮಿ ಅಂಗವಾಗಿ ಏಪ್ರಿಲ್ 6ರಂದು ಶ್ರೀ ಬಜರಂಗಿ ಯುವ ಸೇನಾ ಸಮಿತಿಯಿಂದ ಬೃಹತ್ ಶೋಭಾಯಾತ್ರೆ ಸಂಜೆ 4 ಗಂಟೆ ಪ್ರಾರಂಭವಾಗಲಿದೆ ಎಂದು ಸಮಿತಿ ಸದಸ್ಯ ರಾಮು ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 7 ವರ್ಷಗಳಿಂದ ಶ್ರೀ ರಾಮನವಮಿ ಅಂಗವಾಗಿ ಶೋಭಾಯಾತ್ರೆ ಆಚರಿಸಿಕೊಂಡು ಬರಲಾಗುತ್ತಿದೆ. ನಗರದ ಶ್ರೀ ಕೋದಂಡ ರಾಮ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ. ಈ ವರ್ಷ 14 ಅಡಿಯ ನೂತನ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಲಿದೆ. ಶ್ರೀ ಪ್ರಭು ಶ್ರೀರಾಮ, ಚಂದ್ರ, ಹನುಮನ ವಿಗ್ರಹಗಳ ಮೆರವಣಿಗೆ ನಡೆಯಲಿದ್ದು, ಹಂಪಿ, ಕೊಟ್ಟೂರು ಬ್ಯಾಂಡ್, ಅಗೋರಿ ವೇಷಧಾರಿಗಳು, ಕಾಲಭೈರವ್ ವೇಷಧಾರಿಗಳು, ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯಲಿದ್ದು, ಶ್ರೀರಾಮ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ರಾಜೇಶ್, ಭೀಮೇಶ್ ಎಲ್ಲರೂ ಈ ಬಜರಂಗಿ ಯುವ ಸೇನಾ ಕಡೆಯಿಂದ ಬಂದಿರತಕ್ಕಂಥವರಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಬಜರಂಗಿ ಯುವ ಸೇನಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಅವರು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಪ್ರತಿ ವರ್ಷದಂತೆ ಯುವ ಸೇನಾ ಕಡೆಯಿಂದ ರಾಮನವಮಿ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಇದು 7ನೇ ವರ್ಷದಂದು ಮುಂದುವರಿಯುತ್ತಿದ್ದು, ಶೋಭಾಯಾತ್ರೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ರಾಮನವಮಿ ಶೋಭಾಯಾತ್ರೆಯನ್ನು ಅತಿ ಹೆಚ್ಚಿನ ವರ್ಷದಂತೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ರಾಯಚೂರು ಪಟ್ಟಣದ, ರಾಯಚೂರು ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನಗಳು ಬಂದು ಭಾಗವಹಿಸಿ ನಮ್ಮ ರಾಮನವಮಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ನಮ್ಮ ರಾಯಚೂರಿನ ಜನರಿಗೆಲ್ಲರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ನಮ್ಮ ಪ್ರತಿ ವರ್ಷದಂತೆ ಶೋಭಾಯಾತ್ರೆಯು ಸಂಜೆ 4 ಗಂಟೆಯಿಂದ ಶ್ರೀ ಕೋದಂಡರಾಮ ದೇವಸ್ಥಾನ ನೇತಾಜಿ ನಗರದಿಂದ ಪ್ರಾರಂಭಗೊಂಡು ಶೆಟ್ಟಿಬಾಡಿ ವೃತ್ತ, ಬಟ್ಟೆ ಬಜಾರ್, ಮಹಾವೀರ್ ವೃತ್ತ, ಚಂದ್ರಮಾಣೇಶ್ವರ ವೃತ್ತ, ಗಾಂಧಿ ಚೌಕ್, ಹನುಮಾನ್ ದೇವಸ್ಥಾನದವರೆಗೆ ಶೋಭಾಯಾತ್ರೆ ತಲುಪುತ್ತದೆ. ವಿಶೇಷವಾಗಿ ಈ ವರ್ಷವು ನಾವು ನೂತನವಾಗಿ ಈ ರಾಮಮೂರ್ತಿಯನ್ನು ವಿಗ್ರಹವನ್ನು ಉದ್ಘಾಟನೆ ಮಾಡುವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿಯಾಗಿ ನಮ್ಮ ಕೋದಂಡ ರಾಮನ ದೇವಸ್ಥಾನದಿಂದ ಅಲ್ಲಿ ಉದ್ಘಾಟನೆ ಮೂರ್ತಿಯನ್ನು ಮುಗಿಸಿಕೊಂಡು ಈ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದಿರುತ್ತದೆ. ಈ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ತಾವೆಲ್ಲರೂ ಯಶಸ್ವಿಗೊಳಿಸಬೇಕೆಂದು, ಶಾಂತಿ ರೀತಿಯಿಂದ ಹಾಗೂ ಸುವ್ಯವಸ್ಥಿತದಿಂದ ನಡೆಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಎ ರಾಮು, ಸಂತೋಷ ರೆಡ್ಡಿ, ಗೋವಿಂದ ರೆಡ್ಡಿ, ಉದಯ್ ಕುಮಾರ್, ಸತೀಶ್, ಭೀಮೇಶ್, ಸಾಗರ್, ರಾಜೇಶ್, ಭೀಮೇಶ್ ಇದ್ದರು. ನಗರದ ತಹಶೀಲ್ ಕಚೇರಿಯಿಂದ ಬಸ್ ನಿಲ್ದಾಣದವರೆಗಿನ ಪಾದಚಾರಿ ರಸ್ತೆಗಳನ್ನು ಅತಿಕ್ರಮಿಸಿಕೊಂಡಿದ್ದ ಗೂಢ ಗಂಡಿಗಳನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ತೆರವುಗೊಳಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ, ಪಾದಚಾರಿ ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ಅಳವಡಿಸಲಾಗಿದ್ದ ಅಂಗಡಿಗಳನ್ನು ಪಾಲಿಕೆ ವಾಹನಗಳಲ್ಲಿ ತೆರವುಗೊಳಿಸಲಾಯಿತು. ಎಲ್ಲ ರಸ್ತೆಗಳಲ್ಲಿಯೂ ಅತಿಕ್ರಮಿತ ಅಂಗಡಿಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ಪಾಲಿಕೆ ಸಿಬ್ಬಂದಿಗಳು ತಿಳಿಸಿದ್ದು, ಸಾರ್ವಜನಿಕರು ತೆರವು ಕಾರ್ಯಾಚರಣೆಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಕೇಂದ್ರದಿಂದ ಮಲತಾಯಿ ಧೋರಣೆ, ಏಮ್ಸ್ ಮಂಜೂರಾತಿಗೂ ಅಡ್ಡಿ, ಎನ್ಎಸ್ ಬೋಸರಾಜ್. ರಾಜ್ಯ ಕಾಂಗ್ರೆಸ್ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ, ಶಿಕ್ಷಣದಿಂದ ಮಾತ್ರ ಸಮಾನತೆ ಸಾಧ್ಯ, ಎ ವಸಂತ್ ಕುಮಾರ್.
6ರಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಗಣತಿ, ಮೂಲ ಜಾತಿ ನಮೂದಿಸಲು ಎಂ ವಸಂತ್ ಮನವಿ. ಏಪ್ರಿಲ್ 6ರಂದು ಬಜರಂಗಿ ಯುವ ಸೇನೆಯಿಂದ ಶ್ರೀರಾಮನವಮಿ ಅಂಗವಾಗಿ ಶೋಭಾಯಾತ್ರೆ. ರಾಮು ನಾಯಕ್. ರಸ್ತೆ ಅತಿಕ್ರಮಣ, ಅಂಗಡಿಗಳನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.